ನಮಸ್ತೆ. ಈ ವಿಡಿಯೋದಲ್ಲಿ ಸಪ್ತ ತಾಳಗಳ ಬಗ್ಗೆ ತಿಳ್ಕೊಳ್ಳೋಣ. ತಾಳಗಳು ಒಟ್ಟು 7: ಧ್ರುವತಾಳ, ಮಧ್ಯತಾಳ, ರೂಪಕತಾಳ, ಝಂಪೆ ತಾಳ, ತ್ರಿಪುಟ ತಾಳ, ಅಟ್ಟತಾಳ ಹಾಗೂ ಏಕತಾಳ. ಧ್ರುವತಾಳದಲ್ಲಿ ಒಂದು ಲಘು, ಒಂದು ಧೃತ ಹಾಗೂ 2 ಲಘು ಇರುತ್ತದೆ. ಈ ತಾಳದ ಚಿಹ್ನೆ 1 0 1 1. ತ್ರಿಶ್ರ ಜಾತಿ ಧ್ರುವತಾಳದಲ್ಲಿ 11 ಅಕ್ಷರ, ಚತುರಶ್ರ ಜಾತಿ ಧ್ರುವತಾಳದಲ್ಲಿ 14 ಅಕ್ಷರ, ಖಂಡ ಜಾತಿ ಧ್ರುವತಾಳದಲ್ಲಿ 17 ಅಕ್ಷರ, ಮಿಶ್ರ ಜಾತಿ ಧ್ರುವತಾಳದಲ್ಲಿ 23 ಅಕ್ಷರ, ಸಂಕೀರ್ಣ ಜಾತಿ ಧ್ರುವತಾಳದಲ್ಲಿ 29 ಅಕ್ಷರಗಳು ಇರುತ್ತವೆ. ಮಧ್ಯತಾಳದಲ್ಲಿ 1 ಲಘು, 1 ಧೃತ ಹಾಗೂ 1 ಲಘು ಇರುತ್ತದೆ. ಈ ತಾಳದ ಚಿಹ್ನೆ 1 0 1. ತ್ರಿಶ್ರ ಜಾತಿ ಮಧ್ಯತಾಳದಲ್ಲಿ 8 ಅಕ್ಷರ, ಚತುರಶ್ರ ಜಾತಿ ಮಧ್ಯತಾಳದಲ್ಲಿ 10 ಅಕ್ಷರ, ಖಂಡ ಜಾತಿ ಮಧ್ಯತಾಳದಲ್ಲಿ 12 ಅಕ್ಷರ, ಮಿಶ್ರ ಜಾತಿ ಮಧ್ಯತಾಳದಲ್ಲಿ 16 ಅಕ್ಷರ, ಸಂಕೀರ್ಣ ಜಾತಿ ಮಧ್ಯತಾಳದಲ್ಲಿ 20 ಅಕ್ಷರಗಳು ಇರುತ್ತವೆ. ರೂಪಕ ತಾಳದಲ್ಲಿ 1 ಧೃತ ಹಾಗೂ 1 ಲಘು ಇರುತ್ತದೆ. ಈ ತಾಳದ ಚಿಹ್ನೆ 0 1. ತ್ರಿಶ್ರ ಜಾತಿ ರೂಪಕ ತಾಳದಲ್ಲಿ 5 ಅಕ್ಷರ, ಚತುರಶ್ರ ಜಾತಿ ರೂಪಕ ತಾಳದಲ್ಲಿ 6 ಅಕ್ಷರ, ಖಂಡ ಜಾತಿ ರೂಪಕ ತಾಳದಲ್ಲಿ 7 ಅಕ್ಷರ, ಮಿಶ್ರ ಜಾತಿ ರೂಪಕ ತಾಳದಲ್ಲಿ 9 ಅಕ್ಷರ, ಸಂಕೀರ್ಣ ಜಾತಿ ರೂಪಕ ತಾಳದಲ್ಲಿ 11 ಅಕ್ಷರಗಳು ಇರುತ್ತವೆ. ಝಂಪೆ ತಾಳದಲ್ಲಿ 1 ಲಘು, 1 ಅನುಧೃತ ಹಾಗೂ 1 ಧೃತ ಇರುತ್ತದೆ. ಈ ತಾಳದ ಚಿಹ್ನೆ 1 ಯು 0. ತ್ರಿಶ್ರ ಜಾತಿ ಝಂಪೆ ತಾಳದಲ್ಲಿ 6 ಅಕ್ಷರ, ಚತುರಶ್ರ ಜಾತಿ ಝಂಪೆ ತಾಳದಲ್ಲಿ 7 ಅಕ್ಷರ, ಖಂಡ ಜಾತಿ ಝಂಪೆ ತಾಳದಲ್ಲಿ 8 ಅಕ್ಷರ, ಮಿಶ್ರ ಜಾತಿ ಝಂಪೆ ತಾಳದಲ್ಲಿ 10 ಅಕ್ಷರ, ಸಂಕೀರ್ಣ ಜಾತಿ ಝಂಪೆ ತಾಳದಲ್ಲಿ 12 ಅಕ್ಷರಗಳು ಇರುತ್ತವೆ. ತ್ರಿಪುಟ ತಾಳದಲ್ಲಿ 1 ಲಘು ಹಾಗೂ 2 ಧೃತ ಇರುತ್ತದೆ. ಈ ತಾಳದ ಚಿಹ್ನೆ 1 0 0. ತ್ರಿಶ್ರ ಜಾತಿ ತ್ರಿಪುಟ ತಾಳದಲ್ಲಿ 7 ಅಕ್ಷರ, ಚತುರಶ್ರ ಜಾತಿ ತ್ರಿಪುಟ ತಾಳದಲ್ಲಿ 8 ಅಕ್ಷರ, ಖಂಡ ಜಾತಿ ತ್ರಿಪುಟ ತಾಳದಲ್ಲಿ 9 ಅಕ್ಷರ, ಮಿಶ್ರ ಜಾತಿ ತ್ರಿಪುಟ ತಾಳದಲ್ಲಿ 11 ಅಕ್ಷರ, ಸಂಕೀರ್ಣ ಜಾತಿ ತ್ರಿಪುಟ ತಾಳದಲ್ಲಿ 13 ಅಕ್ಷರಗಳು ಇರುತ್ತವೆ. ಅಟ್ಟತಾಳದಲ್ಲಿ 2 ಲಘು ಹಾಗೂ 2 ಧೃತ ಇರುತ್ತದೆ. ಈ ತಾಳದ ಚಿಹ್ನೆ 1 1 0 0. ತ್ರಿಶ್ರ ಜಾತಿ ಅಟ್ಟತಾಳದಲ್ಲಿ 10 ಅಕ್ಷರ, ಚತುರಶ್ರ ಜಾತಿ ಅಟ್ಟತಾಳದಲ್ಲಿ 12 ಅಕ್ಷರ, ಖಂಡ ಜಾತಿ ಅಟ್ಟತಾಳದಲ್ಲಿ 14 ಅಕ್ಷರ, ಮಿಶ್ರ ಜಾತಿ ಅಟ್ಟತಾಳದಲ್ಲಿ 18 ಅಕ್ಷರ, ಸಂಕೀರ್ಣ ಜಾತಿ ಅಟ್ಟತಾಳದಲ್ಲಿ 22 ಅಕ್ಷರಗಳು ಇರುತ್ತವೆ. ಏಕತಾಳದಲ್ಲಿ 1 ಲಘು ಇರುತ್ತದೆ. ಈ ತಾಳದ ಚಿಹ್ನೆ 1. ತ್ರಿಶ್ರ ಜಾತಿ ಏಕತಾಳದಲ್ಲಿ 3 ಅಕ್ಷರ, ಚತುರಶ್ರ ಜಾತಿ ಏಕತಾಳದಲ್ಲಿ 4 ಅಕ್ಷರ, ಖಂಡ ಜಾತಿ ಏಕತಾಳದಲ್ಲಿ 5 ಅಕ್ಷರ, ಮಿಶ್ರ ಜಾತಿ ಏಕತಾಳದಲ್ಲಿ 4 ಅಕ್ಷರ, ಸಂಕೀರ್ಣ ಜಾತಿ ಏಕತಾಳದಲ್ಲಿ 9 ಅಕ್ಷರಗಳು ಇರುತ್ತವೆ.